ಲಾಠಿ ಚಾರ್ಜ್ ಎದುರಿಸಿ ಶೋಷಣೆಗೆ ಒಳಗಾದ ರೈತರ ಪರವಾಗಿ ನಿಂತ ಧೀಮಂತ ನಾಯಕ ನಮ್ಮ ರಾಜೇಂದ್ರಣ್ಣ. ಸಾವಿರದ 1990ರಲ್ಲಿ ತಾಲೂಕು ಒಕ್ಕಲಿಗ ಸಂಘದ ಆಶ್ರಯದಲ್ಲಿ ಸ್ಥಾಪಕ ಕಾರ್ಯದರ್ಶಿಯಾಗಿ ಕೇವಲ 13 ವಿದ್ಯಾರ್ಥಿಗಳೊಂದಿಗೆ ಪ್ರಾರಂಭವಾದಂತಹ ಶಾರದಾ ವಿದ್ಯಾಸಂಸ್ಥೆಯು ಪ್ರಸ್ತುತ 1200ಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾಸಂಸ್ಥೆಯಾಗಿ ರೂಪುಗೊಂಡಿದೆ. ಸುಮಾರು 8 ವರ್ಷಗಳಿಂದ ಕ್ಯಾನ್ಸರ್ ಎಂಬ ಮಹಾಮಾರಿಯನ್ನ ಅನುಭವಿಸಿ ಸಾವಿನೊಂದಿಗೆ ಹೋರಾಡಿದರೂ ಸಹ ಎಂದೂ ಕುಗ್ಗದೆ, ರಾಜಕೀಯದಲ್ಲಿದ್ದರೂ ಸಹ ಒಬ್ಬ ರಾಜಕೀಯ ಜೀವಿಯಾಗದೆ ಮಾನವೀಯ ಗುಣ ಹಾಗೂ ಜನಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ಮಹಾನ್ ವ್ಯಕ್ತಿತ್ವ. ತುಂಬಾ ಸಂತೋಷ ಆದಾಗ ಅದು ನಿಂತು ಹೋಗುತ್ತೆ ಅಂತ ನಮ್ಮಪ್ಪ ಹೇಳ್ತಾ ಇದ್ರು. ಇದೀಗ ಲಭ್ಯವಾಗುತ್ತಿರುವ ಮಾಹಿತಿಯ ಪ್ರಕಾರ ನರಸಿಂಹರಾಜಪುರ ತಾಲೂಕಿನ ಪ್ರತ್ಯಕ್ಷ ದೈವ ಎಂದೇ ಖ್ಯಾತರಾಗಿದ್ದ HT ರಾಜೇಂದ್ರರವರು ಇನ್ನಿಲ್ಲ ಎನ್ನುವ ಮಾಹಿತಿ ಲಭ್ಯವಾಗುತ್ತಿದೆ. ಹೃದಯಾಘಾತದಿಂದ ಕೊನೆ ಉಸಿರೆಳೆದಿದ್ದಾರೆ ರಾಜೇಂದ್ರಣ್ಣನವರು. ವ್ಯಕ್ತಿ ದೈಹಿಕವಾಗಿ ದೂರ ಆದ್ರೆ ಅದು ಸಾವಲ್ಲ, ನೆನಪುಗಳಿಂದ ದೂರ ಆದ್ರೆ ಮಾತ್ರ ನಿಜವಾದ ಸಾವು. ಲಕ್ಷಾಂತರ ಅಭಿಮಾನಿಗಳ ಹೃದಯದಲ್ಲಿ ಸದಾ ಜೀವಂತವಾಗಿರುವ ನಿಮಗೆ ಸಾವೇ ಇಲ್ಲ. ಸ್ನೇಹ ಪ್ರಿಯ
ಸ್ಫೂರ್ತಿ ಎಲ್ಲ ತಲೆ